ತೆರೇಸಾ ಆಕಿ ಮದರ್ ತೆರೇಸಾ ಯಾವಾಗ ಆಲ್ದಾಕಿ ಮದರ್ ತೆರೇಸಾ ಅಂತ ಯಾವಾಗ ಆಲ್ದು ಅಂದ್ರೆ ಕೇವಲ ಸಾಮಾನ್ಯ ವ್ಯಕ್ತಿ ಆಕಿ ತೆರೇಸಾ. ಹೌದಾ? ತೆರೇಸಾ ಮದರ್ ತೆರೇಸಾ ಯಾವಾಗ ಆಲ್ದು ಅಂದ್ರೆ ಕುಷ್ಠ ರೋಗಿಗಳ ಸೇವೆಯನ್ನು ಮಾಡಿ ಎಲ್ಲ ಕುಷ್ಠ ರೋಗಿಗಳು ಸಹಿತ ಏನಾಗಿದ್ರು ಆಕೆಯ ಪಾಲಿಗೆ ಅಂದ್ರೆ ಸಾಕ್ಷಾತ್ ದೇವರು ಅನ್ನುವಂತ ಭಾವನೆಯೊಳಗ ಸೇವೆಯನ್ನು ಮಾಡಿದಕ್ಕಾಗಿ ಎಲ್ಲಾ ಕುಷ್ಠ ರೋಗಿಗಳು ನಮ್ಮ ತಾಯಿ ಎನ್ನುವಂತ ಮಾತನ್ನು ವ್ಯಕ್ತಪಡಿಸಿದಾಗ ಅಂದಿನಿಂದ ತೆರೇಸಾ ಮದರ್ ತೆರೇಸಾ ಅದು ಅಂದ್ರೆ ಮದರ್ ತೆರೇಸಾ ಸೇವೆ ಮಾಡಿದ್ದು ಕುಷ್ಠ ರೋಗಿಗಳ ಸೇವೆ. ಆಕೆ ಒಬ್ಬ ಮಹಿಳೆ ತಾಯಿ ಅಲ್ವ ಅಂದ್ರೆ ಸೇವಾ ಫಲದಿಂದ. ಸಾಲು ಮರದ ತಿಮ್ಮಕ್ಕ, ನಿಮ್ಮರಾಗ ಎಷ್ಟು ಮಂದಿ ಇದ್ರಿ ಅಂತ ತಿಮ್ಮಕ್ಕನಾರು ಅದ್ರಿಲ್ಲ, ತಿಮ್ಮಕ್ಕನಾರು ಅದ್ರಿ ಇಲ್ಲ, ತಿಮ್ಮವಿಲ್ಲ, ತಿಪ್ಪ ಹೋದಾಳ, ತಿಮ್ಮ ಹೋದಾಳ, ತಿಮ್ಮಕ್ಕದ ಎಲ್ಲರೂ. ಆದ್ರೆ ಸಾಲು ಮರದ ತಿಮ್ಮಕ್ಕ ಅಂತ ಯಾಕೆ ಅನಿಸ್ಕೊಂಡ್ರು? ಸಾಲು ಸಾಲಾಗಿರುವಂತ ಮರಗಳನ್ನ ನೆಟ್ಟಳು. ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಪಡ್ಕೊಳ್ಳಲಿಕ್ಕೆ ಕಾರಣ ಒಂದೇ, ತನ್ನ ಗರ್ಭದಲ್ಲಿ ಶಿಶು ಹುಟ್ಟಲಿಲ್ಲ. ಸಾಲು ಮರದ ತಿಮ್ಮಕ್ಕನ ಮದುವೆ ಆದ ಮೇಲೆ ಮಕ್ಕಳಾಗಲಿಲ್ಲ. ತಾಯಿಯ ಗರ್ಭದಲ್ಲಿ ಯಾವಾಗ ಶಿಶು ಹುಟ್ಟಲಿಲ್ಲ, ಸಾಲು ಮರದ ತಿಮ್ಮಕ್ಕ ನೊಂದುಕೊಳ್ಳಲಿಲ್ಲ. ನನಗ ಶಿಶು ಹುಟ್ಟಲಿಲ್ಲ ಅಂದ್ರೆ ಏನಾತು? ಶಿಶು ಬೇಡ, ಶಿಶುವಿನ ಪರವಾಗಿ ಸಸಿಗಳೇ ನನ್ನ ಶಿಶುಗಳು ಅನ್ನುವಂತ ಭಾವನೆಯೊಳಗ ಸಾಲು ಮರದ ಗಿಡಗಳನ್ನು ನೆಟ್ಟು ಆಕೆ ಮರಗಳ ಸೇವೆಯನ್ನು ಮಾಡಿ ಸಾಲು ಮರದ ತಿಮ್ಮಕ್ಕ ಅಂತ ಕರೆಸಿಕೊಳ್ತಾಳೆ. ಹೌದು? ಹಾಗಾದ್ರೆ ನಾವು ಒಂದಿಷ್ಟು ಸೇವಾ ಮಾಡಬೇಕು. ಸೇವಾ ಅಂದ್ರೆ ಹೆಂಗಿರ್ಬೇಕು? ಸೇವಾ ಮಾಡುವಂತ ಮನೋಭಾವ ನಮ್ಮಲ್ಲಿ ಬರಬೇಕು. ಈಗ ಪ್ರವಚನ ನಡೆದೈತಲ್ಲ, ಬರೇ ಉಂಡು ಹೋಗೋದು ಅರ್ಥ ಅಲ್ಲ. ಉಂಡು ಹೋದ್ರೆ ಸೇವಾ ಅಲ್ಲ. ಉಣ್ಣಾಕ ಯಾರನ್ನಾರ ನೀವು ಕರ್ಕೊಂಡು ಬಂದ್ರಿ ಅಂದ್ರೆ ಅದು ಒಂದು ಸೇವಾನ. ಉಂಡು ಮೇಲೆ ಆ ಎಲೆಯನ್ನ ತಟ್ಟೆನ ತೊಳೆದಿಟ್ಟು ಹೋದ್ರಿ ಅಂದ್ರೆ ಅದು ಒಂದು ಸೇವಾನ. ಈಗ ಕುಂತ ಹಾಸಿಗೆನ ಮಡ್ಚಿದ್ರಿ ಅಂದ್ರೆ ಅದು ಒಂದು ಸೇವಾನ. ನೀವು ಯಾರು ಉಣ್ಣಕ್ ಕುಂತಾಗ ಒಂದಿಷ್ಟು ಎಡಿ ಮಾಡಿದ್ರಿ ಅಂದ್ರೆ ಅದು ಒಂದು ಸೇವಾನ. ಒಟ್ಟಾರೆ ಸೇವಾ ಮಾಡುವಂತ ಮನೋಭಾವ ನಮ್ಮಲ್ಲಿ ಬರಬೇಕು. ಊರಾಗ ಒಬ್ಬ ಕೆಟ್ಟ ಉಡಾಳಿದ್ದ. ಯಾರಿದ್ರಿ? ಉಡಾಳ. ಅವನ್ನ ತಗೊಂಡು ಹೋಗಿ ಮಠಕ್ಕೆ ಬಿಟ್ರು. ಈ ಮಠದಾಗ ಏನ್ ಮಾಡ್ತೈತಿ ಮಂದಿ ಅಂದ್ರೆ ಮಠಕ್ಕೆ ಹೋಗಿಬಿಟ್ರೆ ಸುಧಾರಣೆ ಆಕೈತಿ ಅಂತ ಒಂದು ಭಾವನೆ. ಕಲ್ಲಿದ್ದಿದ್ದು ಕರೆ ಕಲ್ಲು ಸಹಿತ ಮೂರ್ತಿ ಆಕೈತಿ ಅನ್ನೋದು ಯಾವಾಗ ತಿಳಿತೈತಿ ಮಂದಿಗೆ ಅಂದ್ರೆ ಮಠದಾಗ ಗುರುಗಳಿದ್ದಾಗ ಗುರುಗಳ ಹತ್ರ ಹೋಗಿಬಿಟ್ಟಾಗ ತಿದ್ದುತ್ತಾರ, ಅದನ್ನ ಬದಲಾವಣೆ ಮಾಡ್ತಾರ. ಕಲ್ಲಿದ್ದಿದ್ದು ಮೂರ್ತಿ ಆಕೈತಿ, ಕರಿ ಕಲ್ಲು ಮೂರ್ತಿ ಆಕೈತಿ. ಕಾರಣ ಗುರುವಿನ ಆಶೀರ್ವಾದದಿಂದ ಅಂತ ವಿಚಾರ ಮಾಡಿ ದಂಪತಿಗಳಿಬ್ರು ಸೇರಿಕೊಂಡು ತಮ್ಮ ಮಗನ ಕರ್ಕೊಂಡು ಹೋದ್ರು. ಎಲ್ಲಿಗೆ? ಒಂದು ಮಠಕ್ಕೆ. ಸ್ವಾಮಿಗಳ ಹತ್ರ ಹೋದ್ರು. ಹೋದ್ಮೇಲೆ ಸ್ವಾಮಿಗಳಿಗೆ ಹೇಳ್ತಾರ, ಇದು ಹುಡುಗ ನಮಸ್ಕಾರ ಮಾಡಿ ಹೊರಗೆ ಹೋಗಿತ್ತು ಅಡ್ಡಾಡಕ. ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಕುಂತ್ಕೊಂಡ್ರು. ಯಾವ ಊರು ಏನು ಎಲ್ಲ ಕೇಳಿದ್ರು.